ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಡಲ್ ಕರಿ ಅಂತ ಹೇಳ್ಬಿಟ್ಟು ಒಂದು ಡಿಶ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯನ ಕಡಲೆಕಾಳಿನ ಕರಿ. ಇದು ಒಂದು ಕೇರಳ ಡಿಶ್ಶು. ಇದಕ್ಕೆ ನಾನು ಒಂದು ಕಪ್ ಕಡಲೆಕಾಳನ್ನ ಓವರ್ನೈಟ್ ನೆನೆಸ್ಬಿಟ್ಟು ಈಗ ಕಾಳನ್ನ ಈಗ ಕುಕ್ಕರೊಳಗೆ ಚೆನ್ನಾಗಿ ತೊಳೆದು ಎರಡೆರಡು ಸಲ ಫ್ರೆಶ್ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಕೂಡ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬರೋ ಹಾಗೆ ಕೂಗಿಸ್ಕೊಳ್ಳೋಣ. ಈ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ದೋಸೆ ಮೇಲ್ಗಡೆಗೆ ಇದನ್ನು ಹಾಕ್ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಇದನ್ನು. ಈಗ ಅದಕ್ಕೊಂದು ಮಸಾಲೆಗಳು ಹರ್ಕೋಬೇಕಲ್ಲ, ಅದಕ್ಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ. ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಅಷ್ಟೇ. ಮೆಣಸು ತೊಗೊಂಡಿದ್ದೀನಿ, ಒಂದು 7-8 ಕಾಳು. ಆಮೇಲೆ ಒಂದು 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನು, ಧನಿಯಾ 1 ಸ್ಪೂನು, ಒಂದು 1/4 ಸ್ಪೂನು ಅರಿಶಿನ, 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ದಪ್ಪಕ್ಕೆ ಅದೆಲ್ಲ ಮಿಕ್ಸರ್ಗೆ ಹಾಕಬೇಕು, ಅದಕ್ಕೋಸ್ಕರ ದಪ್ಪ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದಿಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಮತ್ತು ಮೆಣಸು ಒಂದು ಸ್ವಲ್ಪ ಕೆಂಪು ಹುರ್ಕೊಂಡು ಅದನ್ನು ಡ್ರೈ ಪೌಡ್ರ್ ಮಾಡ್ಕೊಂಬರೋಣ. ಇದೆಲ್ಲ ಕೇರಳದಲ್ಲಿ ದೋಸೆ ಮೇಲ್ಗಡೆನೇ ಇದನ್ನು ಹಾಕ್ಕೊಟ್ಟಿರ್ತಾರೆ. ದೋಸೆ ಪಕ್ಕದಲ್ಲಿ ಪಲ್ಯ ಹಾಕಿರಲ್ಲ, ಇದು ದೋಸೆ ಮೇಲ್ಗಡೆನೇ ಇದನ್ನು ಕರಿನ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ನೋಡಿ ಎಲ್ಲ ಹುರಿದಾಯಿತು, ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಡ್ರೈ ಪೌಡ್ರ್ ಕೂಡ ಮಾಡ್ಕೊಂಬಂದಿದ್ದೀನಿ. ಈಗ ಇದೇ ಬೌಲ್ಗೆ ನಾವು ತೆಂಗಿನಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಜೀರಿಗೆ ಮತ್ತು ಅರಿಶಿನ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ, ಇದು ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದೊಂಚೂರು ಡ್ರೈನೇ ನಾನು ಇದು ಮಾಡ್ಕೊಂಡು ಬರ್ತೀನಿ, ಯಾಕಂದರೆ ದಪ್ಪ ಇದೆ ಚೂರು ತೆಂಗಿನಕಾಯಿ ಚೂರು. ಈಗ ಪೌಡ್ರ್ ಮಾಡ್ಕೊಂಡು ಬಂದಾದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ನೋಡಿ ಕುಕ್ಕರ್ ವಿಷಲ್ ಕೂಗ್ತು, ಅದು ರೆಡಿಯಾಗಿದೆ. ನೋಡಿ ಇದು ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫಸ್ಟು ತೆಂಗಿನಕಾಯಿ ಚೂರನ್ನ. ಈಗ ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಅದು ಕೂಡ ರೆಡಿ ಆಯಿತು. ಈಗ ಇನ್ನೊಂದು ಮಿಕ್ಸರ್ ಬೌಲಲ್ಲಿ ನಾನು ಇವಾಗ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪ್ಯೂರಿ ಟೈಪ್ ಮಾಡ್ಕೊಂಬರ್ತೀನಿ. ಅದೇನು ತುಂಬ ಸಣ್ಣ ಪ್ಯೂರಿ ಆಗಬೇಕು ಅಂತೇನಿಲ್ಲ, ದಪ್ಪ ಇದ್ರೂ ಕೂಡ ನಡೆಯುತ್ತೆ. ನೋಡಿ ಇದು ಬೆಂದಿದೆ ಚೆನ್ನಾಗಿ. ಇವಾಗ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಈಗ ಫಸ್ಟ್ ಪೌಡ್ರ್ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ, ಮೆಣಸು, ಧನಿಯಾ, ಜೀರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಹುರಿದ್ಬಿಟ್ಟು ಆ ಪೌಡ್ರ್ ಹಾಕ್ತೆ. ಈಗ ನಂತರ ಈಗ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಈರುಳ್ಳಿ, ಅದನ್ನು ಹಾಕ್ಬಿಡೋಣ ಪೇಸ್ಟು. ಇದೆಲ್ಲ ಚೆನ್ನಾಗಿ ಕುದಿಸ್ಬೇಕು, ಯಾಕೆಂದರೆ ಯಾವುದೂ ನಾವು ಈರುಳ್ಳಿ ಆಗಲಿ ಟೊಮೊಟೊ ಹಣ್ಣಾಗಲಿ ಯಾವುದೂ ಕೂಡ ಹುರ್ಕೊಂಡಿಲ್ಲ, ಎಲ್ಲ ಹಸಿನೇ ಹಾಕಿರೋದು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಟೊಮೊಟೊ ಹಣ್ಣು ಕೂಡ ಹಾಕ್ತೆ. ಇವಾಗ ಚೆನ್ನಾಗಿ ಕುದಿಸೋಕೆ ಬಿಡೋಣ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಕಡಲೆಕಾಳಿಗೆ ಬೇಯುವಾಗ ಉಪ್ಪು ಹಾಕಿದ್ದೆ ನಾನು. ಈಗ ಬರೀ ಒಂದು ಸ್ವಲ್ಪ ಖಾರಕ್ಕಾಗೋಷ್ಟು ಬೇಕಾದ್ರೆ ಆಮೇಲೆ ಮತ್ತೆ ತಿರ್ಗಾ ಟೇಸ್ಟ್ ಮಾಡಿ ನೋಡಿ ಬೇಕು ಅಂದರೆ ಹಾಕೋಣ. ಈಗ ಸ್ವಲ್ಪನೇ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಕುದೀಲಿ ಇದು. ಇವಾಗ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ನೋಡಿ ಆಯಿತಾ, ಬಂತೀಗ ಇನ್ನೇನು. ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ತುಪ್ಪ ಹಾಕ್ಬಿಟ್ಟು
ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ, ಒಗ್ಗರಣೆ ಸಹಿತ ಹಾಕ್ಬಿಡೋಣ. ದೋಸೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಪುಟ್ಟು ಅಂತ ಮಾಡ್ಕೊಳ್ತಾರೆ ಅವರು, ಅದ್ರ ಜೊತೆಗೂ ಇದನ್ನು ಉಪಯೋಗಿಸ್ತಾರೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.